ಹಲೋ ಸ್ನೇಹಿತರೆ, ವೆಲ್ಕಮ್ ಟು ದ ಸ್ಮಾರ್ಟ್ ಟೆಕ್ ಇನ್ ಕನ್ನಡ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ವಿಂಡೋಸ್ 10 ಯಾವ ರೀತಿಯಾಗಿ ನೀವು ರೀಸೆಟ್ ಮಾಡ್ಕೋದು, ಫ್ಯಾಕ್ಟರಿ ರೀಸೆಟನ್ನು ಯಾವ ರೀತಿ ಮಾಡ್ಕೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಲ್ಯಾಪ್ಟಾಪ್ ಅಥವಾ ಏನಾದರೂ ಸ್ಟ್ರಕ್ ಆಗ್ತಾಯಿದ್ರೆ ಅಥವಾ ಲೋಡ್ ಆಗ್ತಾಯಿದ್ರೆ ಅಥವಾ ಯಾವುದೇ ಒಂದು ಅನ್ನೋನ್ ಆ್ಯಪ್ಗಳು ನೀವು ಇನ್ಸ್ಟಾಲ್ ಮಾಡಿದರೆ ಅದನ್ನು ಯಾವ ರೀತಿಯಾಗಿ ನೀವು ಪೂರ್ತಿಯಾಗಿ ರೀಸೆಟ್ ಮಾಡ್ಕೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಲ್ಯಾಪ್ಟಾಪನ್ನು ಪೂರ್ತಿ ಫ್ಯಾಕ್ಟರಿ ರೀಸೆಟನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನೀವು ನಮ್ಮ ಚಾನಲ್ ಸ್ಮಾರ್ಟ್ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಲ್ಯಾಪ್ಟಾಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಲ್ಯಾಪ್ಟಾಪನ್ನು ಈಗ ಆಲ್ರೆಡಿ ಓಪನ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಸೆಟ್ಟಿಂಗ್ಸ್ ಇರ್ತದೆ ನೋಡಿ, ಇಲ್ಲಿ ವಿಂಡೋಸ್ ಆಪ್ಷನ್ನು, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಈ ಸೆಟ್ಟಿಂಗ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ನಿಮಗೆ ಹಲವಾರು ರೀತಿ ಸಿಸ್ಟಮು, ಡಿವೈಸು, ಫೋನು ಮತ್ತು ನೆಟ್ವರ್ಕ್ ಸೆಟ್ಟಿಂಗು, ಪರ್ಸನಲ್ ಇನ್ಫಾರ್ಮೇಷನ್ನು, ಹಾಗೆ ಕೆಳಗೆ ಬಂದು ಪ್ರೈವೇಸಿ ಮತ್ತು ಅಪ್ಡೇಟ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಈಗ ಅಪ್ಡೇಟ್ ಮಾಡೋದ್ರಿಂದ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಹಲವಾರು ರೀತಿಯ ಆಪ್ಷನ್ಸ್ಗಳು ಇಲ್ಲಿ ನಿಮಗೆ ಶೋ ಆಗುತ್ತೆ ನೋಡಿ. ವಿಂಡೋಸ್ ಅಪ್ಡೇಟು, ಡೆಲಿವರಿ, ಆಪ್ಟಿಮೈಸೇಷನು, ಟ್ರಬಲ್ ಶೂಟು, ರಿಕವರಿ, ಆಕ್ಟಿವೇಷನು, ಹಲವಾರು ರೀತಿಯ ಆಪ್ಷನ್ಸ್ಗಳು ಬರ್ತವೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇದು ರಿಕವರಿ ಅಂತ ಏನಿದೆಯಲ್ಲ ಇದ್ರ ಮೇಲೆ ಒಮ್ಮೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ರಿಕವರಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎರಡು ರೀತಿ ಆಪ್ಷನ್ ಬರುತ್ತೆ. ರೀಸೆಟ್ ದಿಸ್ ಪಿ ಸಿ ಅಂತ ಬರುತ್ತೆ ಮೇಲೆ, ಗೆಟ್ ಸ್ಟಾರ್ಟೆಡ್ ಮತ್ತು ರೀಸ್ಟಾರ್ಟ್ ನಾವು ಅಂತ ಬರುತ್ತೆ. ಇದು ಅಡ್ವಾನ್ಸ್ ಸೆಟಪ್ಪು. ಮತ್ತು ಈಗ ನಾವು ಏನು ಮಾಡಬೇಕು ಅಂದರೆ ಗೆಟ್ ಸ್ಟಾರ್ಟ್ ಇದೆ ನೋಡಿ, ಅದ್ರ ಮೇಲೆ ಒಮ್ಮೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಸೆಟ್ಟಿಂಗ್ಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಎಸ್ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ ಗೆಟ್ ಸ್ಟಾರ್ಟೆಡು. ಈ ಸೆಟ್ಟಿಂಗನ್ನು ಎಸ್ ಕೊಡ್ತಾ ಇದ್ದೀನಿ ನಾನು. ಒಂದೊಂದು ಸಲ 2 ಇಂದ 3 ಸಲ ಕ್ಲಿಕ್ ಮಾಡ್ಲಿಕ್ಕೆ ಹೇಳುತ್ತೆ. ಅದೇ ರೀತಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೀವು. ನೆಕ್ಸ್ಟ್ ಈ ರೀತಿ ಬರುತ್ತೆ ನೋಡಿ, ಕೀಪ್ ಮೈ ಫೈಲ್ಸ್ ಮತ್ತು ರಿಮೂವ್ ಎವ್ರಿಥಿಂಗ್ ಅಂತ 2 ಆಪ್ಷನ್ ಬರುತ್ತೆ. ಇಲ್ಲಿ ಕೀಪ್ ಮೈ ಫೈಲ್ಸ್ ಅಂದರೆ ಇದು ಸಿಸ್ಟಮ್ ಏನು ನೀವು ಅಪ್ಡೇಟ್ ಏನಾದ್ರು ಚೇಂಜಸ್ ಮಾಡಿದರೆ ಸೆಟ್ಟಿಂಗ್ಸ್ಗಳನ್ನು ಅದು ಮಾತ್ರ ಇಲ್ಲಿ ಇದು ಚೇಂಜ್ ಆಗುತ್ತೆ. ಇಲ್ಲಿ ಚೇಂಜ್ ಸೆಟ್ಟಿಂಗ್ ಅಂತ ಇದೆ. ಇಲ್ಲಿ ನೀವು ಸಿ ಡ್ರೈವ್ ಅಥವಾ ಡಿ ಡ್ರೈವ್ ಇದು ಇರುತ್ತೆ ಬರುತ್ತೆ. ಇಲ್ಲಿ ಚೇಂಜ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಕೊಟ್ಟರೆ ಅದು ರೀಸೆಟ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಆ ಒಂದು ಡ್ರೈವ್ ಮಾತ್ರ ರೀಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾನು ಇದನ್ನು ಬ್ಯಾಕ್ ಬಂದು ಎವ್ರಿಥಿಂಗ್ ಇದೆಯಲ್ಲ ಅದನ್ನು ಕೊಡ್ತೀನಿ ನೋಡಿ. ಇದರಲ್ಲಿ ನೀವು ಇದನ್ನು ಕೂಡ ಮಾಡ್ಕೋಬೋದು. ಅಂದರೆ ನೀವು ಯಾವುದೇ ಒಂದು ನಿಮ್ಮ ಸೆಟ್ಟಿಂಗ್ಸ್ಗಳು ಮಾತ್ರ ಇಲ್ಲಿ ರೀಸೆಟ್ ಆಗಬೇಕು ಮತ್ತು ಯಾವುದೇ ರೀತಿ ಫೈಲ್ಸ್ಗಳು ರೀಸೆಟ್ ಆಗೋದಿಲ್ಲ ಅಂದರೆ ಈ ರೀತಿ ಕೊಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಪ್ಲಗ್ ಇನ್ ಯುವರ್ ಪಿ ಸಿ ಅಂತ ಬರ್ತಾ ಇದೆ. ಅಂದರೆ ನೀವು ಚಾರ್ಜ್ ಇಲ್ಲದೆ, ಅಂದರೆ ನಿಮ್ಮ ಚಾರ್ಜರನ್ನು ಕನೆಕ್ಟ್ ಮಾಡದೆ ಯಾವುದೇ ರೀತಿ ರೀಸೆಟನ್ನು ಮಾಡಲು ಬರೋದಿಲ್ಲ. ಈಗ ನಾನು ಇದಕ್ಕೆ ಚಾರ್ಜರನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ. ಚಾರ್ಜರನ್ನು ಕನೆಕ್ಟ್ ಮಾಡಿ ನಾನು ನಂತರ ಸಿಗ್ತೀನಿ ನೋಡಿ. ಈಗ ನಾನು ಚಾರ್ಜರನ್ನು ಕನೆಕ್ಟ್ ಮಾಡಿದ್ದೀನಿ. ಗೆಟಿಂಗ್ ಥಿಂಗ್ಸ್ ರೆಡಿ ಅಂತ ಬರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ದಿಸ್ ಈಸ್ ವಾಂಟೆಡ್ ಟೇಕ್ ಲಾಂಗ್, ಅಂದರೆ ಒಂದು ಕೆಲವತ್ತು ಟೈಮ್ ಬೇಕಾಗುತ್ತೆ. ಇದು 1 ರಿಂದ 2 ಗಂಟೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಯಾವುದೇ ರೀತಿ ಕ್ಯಾನ್ಸಲ್ ಮಾಡಲು ಬರೋದಿಲ್ಲ. ಅಂದರೆ ಇದು ಮೂವ್ ಆತಂದರೆ ಇನ್ನು ಕ್ಯಾನ್ಸಲ್ ಮಾಡಲು ಬರೋದಿಲ್ಲ ಅಂತ ಹೇಳ್ಬೋದು. ಕ್ಯಾನ್ಸಲ್ ಮಾಡೋರಿದ್ರೆ ನೀವು ಇಲ್ಲೇ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನಿಮಗೆ ಇಲ್ಲಿ ರೀಸೆಟ್ ಮಾಡ್ಬೇಕಂದ್ರೆ ಸ್ವಲ್ಪ ವೇಟ್ ಆಗುತ್ತೆ. ಈ ರೀತಿ ಬರುತ್ತೆ ರೆಡಿ ಟು ರೀಸೆಟ್ ದಿಸ್ ಪಿ ಸಿ. ಅಂದರೆ ಯಾವುದೇ ರೀತಿಯಾದ ಏನೂ ಉಳಿಯೋದಿಲ್ಲ. ನೀವು ಎಲ್ಲ ಅಕೌಂಟು ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ಫೈಲ್ಸ್ಗಳು ಇವೆಲ್ಲ ಹೋಗುತ್ತವೆ ಮತ್ತು ಆ್ಯಪ್ಸು ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಮಾತ್ರ ಈ ಕಂಪ್ನಿ ಆ್ಯಪ್ಸ್ ಮಾತ್ರ ಉಳಿಯುತ್ತೆ. ಈಗ ನಾನು ರೀಸೆಟನ್ನು ಕೊಡ್ತೀನಿ. ಕಂಪ್ನಿ ಆ್ಯಪ್ಸ್ ಅಂದರೆ ಕಂಪ್ನಿ ಸಾಫ್ಟ್ವೇರ್ ಇರುತ್ತಲ್ಲ ಅವು ಮಾತ್ರ ಉಳಿತವೆ ನೋಡಿ. ನಿಮ್ಮ ಲ್ಯಾಪ್ಟಾಪ್ ಅನ್ನೋದು ಹೊಸದು ಬಂದಾಗ ಯಾವ ರೀತಿ ಬರುತ್ತಲ್ಲ ಆ ರೀತಿ ಅನ್ನೋದು ಮಾತ್ರ ಉಳಿಯುತ್ತೆ. ಅಂದರೆ ಯಾವುದೇ ನೀವು ಇನ್ಸ್ಟಾಲ್ ಮಾಡಿದ ಸಾಫ್ಟ್ವೇರ್ಗಳು ಇದರಲ್ಲಿ ಉಳಿಯೋದಿಲ್ಲ. ಸಾಫ್ಟ್ವೇರ್ ಆಗಲಿ ಅಥವಾ ನಿಮ್ಮ ಫೈಲ್ಗಳು ಯಾವುದೇ ಒಂದು ಫೈಲ್ಗಳು ಉಳಿಯೋದಿಲ್ಲ ಅಂತ ಹೇಳ್ಬೋದು. ಕೇವಲ ಹೊಸ ನೀವು ಲ್ಯಾಪ್ಟಾಪ್ ತಂದಾಗ ಯಾವ ರೀತಿ ಇರುತ್ತಲ್ಲ ಆ ರೀತಿ ಮಾತ್ರ ಇದು ಬರುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಬರುತ್ತೆ ರೀಸೆಟ್ಟಿಂಗ್ ಅಂತ ಬರುತ್ತೆ ನೋಡಿ. ಇದು ಈಗ ರೀಸೆಟ್ ಆಗ್ತಾಯಿದೆ. ಇನ್ನು ನೀವು ಯಾವುದೇ ರೀತಿ ಕ್ಯಾನ್ಸಲ್ ಕೊಡಲು ಬರೋದಿಲ್ಲ ಫ್ರೆಂಡ್ಸ್. ನೀವು ಚಾರ್ಜ್ ಇಡೋದನ್ನು ಮರಿಬೇಡಿ. ಅಂದರೆ ನಿಮ್ಮ ಕಂಪ್ಯೂಟರ್ ಇದು ಸ್ಟಾರ್ಟ್ ಆದ್ಕೊಂಡು ನೀವು ಚಾರ್ಜರನ್ನು ತೆಗಿಬಾರ್ದು. ಚಾರ್ಜರನ್ನು ತೆಗೆದರೆ ಇದು ಸ್ಟ್ರಕ್ ಆಗುವಂಥ ಸಾಧ್ಯತೆಗಳು ಇರುತ್ತವೆ.
ಮತ್ತು ಯಾವುದೇ ರೀತಿ ಅಡ್ವಾನ್ಸ್ ಇದು ಅಂದರೆ ನಿಮ್ಮ ರೀಸ್ಟಾರ್ಟ್ ಆಗುವಾಗ ಚಾರ್ಜ್ ಹೋಗುತ್ತೆ ಅಂದರೆ ನಿಮ್ಮ ಲ್ಯಾಪ್ಟಾಪು ಹೆವಿ ಪ್ರಾಬ್ಲಮ್ ಆಗುತ್ತೆ ನೋಡಿ. ನಿಮ್ಮ ಸಿಸ್ಟಮು ಒಂದು ಕ್ರ್ಯಾಕ್ಸ್ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಚಾರ್ಜರನ್ನು ಇನ್ಪ್ಲಗ್ ಅಂತೂ ಇರಲಿ, ಯಾವುದೇ ರೀತಿ ಅನ್ಪ್ಲಗ್ ಮಾಡಬೇಡಿ. ಇದು ರೀಸ್ಟಾರ್ಟ್ ಆಗ್ತಾಯಿದೆ. ಈಗ ರೀಸ್ಟಾರ್ಟ್ ಆದ ನಂತರ ಇದು ಪರ್ಸೆಂಟೇಜ್ ಅಂತ ಬೀಳುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ರೀಸೆಟ್ಟಿಂಗ್ ದಿಸ್ ಪಿ ಸಿ ಅಂತೇಳಿ ಪರ್ಸೆಂಟೇಜ್ ಬೀಳುತ್ತೆ. ಇದು 100% ಆಗಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಇದು ಈ ರೀತಿಯಾಗಿ ಪರ್ಸೆಂಟೇಜ್ಗಳು ಬಿದ್ದ ನಂತರ ನೀವು 100% ಆದ ನಂತರ ಮತ್ತೊಮ್ಮೆ ರೀಸೆಟ್, ಇದು ಮತ್ತೊಮ್ಮೆ 100% ಆಗುತ್ತೆ. 2 ಸಲ ಆಗುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಒಮ್ಮೆ ರೀಸೆಟ್ ಆಗುತ್ತೆ, ಒಮ್ಮೆ ಹೊಳ್ಳಿ ಇದ್ದಂಥ ಸಾಫ್ಟ್ವೇರ್ಗಳು ರಿಕವರಿ ಆಗುತ್ತೆ ನೋಡಿ. ಈಗ ಇದು ರೀಸೆಟ್ ಅನ್ನೋದು ಕಂಪ್ಲೀಟ್ ಆಯಿತು. ಇಲ್ಲಿ ನೋಡ್ತಾ ಇದ್ದರೆ ಈ ರೀತಿ ಬರುತ್ತೆ. ಈ ಒಂದು ಲ್ಯಾಪ್ಟಾಪ್ ಏನಿದೆ ಅಲ್ಲ, ಇದು ಕಾಲೇಜು ಶಿಕ್ಷಣ ವತಿಯಿಂದ ಕೊಟ್ಟಿರುವಂಥ ಲ್ಯಾಪ್ಟಾಪು. ಆದ್ದರಿಂದ ಈ ರೀತಿ ಜ್ಞಾನದೀಪ್ತಿ ತೋರಿಸ್ತಾ ಇದೆ. ಮತ್ತು ನೀವೇನಾದರೂ ಯಾವುದೇ ಒಂದು ಕಂಪ್ನಿ ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಯಾವುದೇ ರೀತಿ ನಿಮಗೆ ಗೌರ್ಮೆಂಟ್ ಲ್ಯಾಪ್ಟಾಪ್ ಇಲ್ಲ ಅಂದರೆ ಆ ಒಂದು ಲ್ಯಾಪ್ಟಾಪ್ದು ಹೆಸರು ಏನಿರುತ್ತಲ್ಲ, ಡೆಲ್ಲು ಹೆಸರು ಈ ರೀತಿ ಇರುತ್ತಲ್ಲ, ಅದರದ್ದು HP ಆ ಒಂದು ಲೋಗೋ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರೋದಂಥ ಈ ರೀತಿ ಬರ್ತಾಯಿದೆ. ನಂತರ ಇದು ಇಲ್ಲಿ ನೋಡ್ಬೋದು ನೀವು ಪ್ರಿಪೇರಿಂಗ್ ಅಂತ ಬರ್ತಾಯಿದೆ. ಈ ಪ್ರಿಪೇರಿಂಗ್ ಆದ ನಂತರ ಇಲ್ಲಿ ನೋಡ್ಬೋದ್ರೆ ಇನ್ಸ್ಟಾಲಿಂಗ್ ವಿಂಡೋಸ್, ಅಂದರೆ ಇದು ನಿಮ್ಮ ಸಿಸ್ಟಮ್ನಲ್ಲಿ ಯಾವುದೇ ರೀತಿ ಆ್ಯಪ್ಸ್ಗಳು ಅಥವಾ ಸಾಫ್ಟ್ವೇರ್ಗಳು ಇರುತ್ತಲ್ಲ, ಅಂದರೆ ಈ ಕಂಪ್ನಿಯೊಂದು ಆ್ಯಪ್ಸ್ಗಳು ಸಾಫ್ಟ್ವೇರ್ಗಳು ಇರುತ್ತಲ್ಲ, ಅದು ಇಲ್ಲಿ ಇನ್ಸ್ಟಾಲ್ ಆಗುತ್ತೆ. ಡೋಂಟ್ ಟರ್ನ್ ಆಫ್ ಯುವರ್ PC, ದಿಸ್ ವಿಲ್ ಬಿ ಟೇಕ್ ವಿಲ್, ಅಂದರೆ ಸ್ವಲ್ಪ ಟೈಮ್ ಬೇಕು, ಯಾವುದೇ ರೀತಿಯಾದ ಟರ್ನ್ ಆಫ್ಗಳನ್ನು ಮಾಡಬೇಡಿ ಅಂತ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟ್ರನ್ನು ನೀವು ಇಲ್ಲಿ ಟರ್ನ್ ಆಫ್ ಮಾಡಬಾರ್ದು. ಟರ್ನ್ ಆಫ್ ಮಾಡಿದರೆ ಒಂದು ಕ್ರ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಇದು ಕೂಡ 100% ಆದ ನಂತರ ನಿಮಗೆ ನೋಡ್ತಾ ಇದ್ದೀರಾ ಓಪನ್ ಆಗುತ್ತೆ, ನಿಮ್ಮ ವಿಂಡೋಸು ಎಲ್ಲವನ್ನು ಅಪ್ಡೇಟ್ ಆಗುತ್ತೆ. ಇದು 65% ಆಗಿದೆ, ಈಗ 97 ಆಯಿತು. ರೀಸ್ಟಾರ್ಟ್ ಸರ್ವಲ್ ಟೈಮ್ಸ್, ಅಂದರೆ ಸ್ವಲ್ಪ ಟೈಮ್ ಬೇಕು. ಇದು 100% ಆಗಲೇಬೇಕು ಫ್ರೆಂಡ್ಸ್. ಅದು ಯಾವುದೇ ರೀತಿ ಸೆಟ್ ಡೌನ್ ಅಂತೂ ಮಾಡ್ಕೋಕ್ಕೆ ಹೋಗಬೇಡಿ. ಸೆಟ್ ಡೌನ್ ಮಾಡಿದರೆ ಕ್ರ್ಯಾಶ್ ಆಗುವ ಸಾಧ್ಯತೆ ಇರುತ್ತೆ. ಈಗ ಇದು 100% ಆದ ನಂತರ ಜಸ್ಟ್ ಆ ಮೂಮೆಂಟ್ ಅಂತ ಬರುತ್ತೆ. ಇಲ್ಲಿ ಜಸ್ಟ್ ಆ ಮೂಮೆಂಟ್ ನೋಡ್ತಾ ಇದ್ದರೆ ಈ ರೀತಿ. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಹಾಯ್ ನೋಡ್ತಾ ಇದ್ದೀರಾ. ಈಗ ಇದು ಒಂದು ಇನ್ಸ್ಟ್ರಕ್ಷನ್ಗಳನ್ನು ತೋರಿಸ್ತಾ ಇರುತ್ತೆ. ಇದನ್ನು ನೀವು ಅಲೋ ಕೊಡ್ತಾ ಹೋಗಿ. ನಾನು ಇಲ್ಲಿ ಅಲೋ ಕೊಡ್ತಾ ಇದ್ದೀನಿ. ಜಸ್ಟ್ ನಾನು ಎಂಟ್ರನ್ನು ಒತ್ತಾ ಇದ್ದೇನೆ, ನೀವು ಎಂಟ್ರನ್ನು ಕೊಡಬೇಕಾಗುತ್ತೆ. ಎಂಟ್ರ್ ಕೊಡ್ತಾ ಹೋಗಿ ಇದು ಹಾಗೆ ಮುಂದೆ ಹೋಗುತ್ತೆ. ನೆಕ್ಸ್ಟ್ ಎಲ್ಲ ಆದಮೇಲೆ ಇಲ್ಲಿ ನೋಡ್ಬೋದು ಮತ್ತೆ ಜಸ್ಟ್ ಮೂಮೆಂಟ್ ಬಿತ್ತು. ಈಗ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಲೆಟ್ ಸ್ಟಾರ್ಟ್ ವಿತ್ ದ ರೀಸನ್ ದಿಸ್ ರೈಟ್ ಅಂತೇಳಿ ನಾನು ಈಗ ಇಂಡಿಯಾನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಎಲ್ಲಿದೆ SP LKJI ಬತ್ತು. ಈಗ ಇಂಡಿಯಾನ ಸೆಲೆಕ್ಟ್ ಮಾಡಿ ನಾನು ಎಸ್ ಕೊಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಲೋಡ್ ಆಗ್ತಾಯಿದೆ. ಈಗ ನಿಮ್ಮ ಕೀಬೋರ್ಡ್ ಲ್ಯಾಂಗ್ವೇಜ್ ಯಾವ ಬೇಕು ಅಂದರೆ ನಾನು ಈಗ USA ಕೊಡ್ತಾಯಿದ್ದೀನಿ. ನೀವು ಯಾವುದೇ ರೀತಿಯಾದ ಒಂದು ಕೊಡ್ಬೋದು. ಇಲ್ಲಿ ಹಲವಾರು ರೀತಿ ಬರುತ್ತೆ. ಇಲ್ಲಿ ಯಾವುದೇ ಕೀಬೋರ್ಡನ್ನು ಆ್ಯಡ್ ಮಾಡ್ತಾರೆ ಅಂತ ಕೇಳುತ್ತೆ. ನಾನು ಕೀಬೋರ್ಡನ್ನು ಆ್ಯಡ್ ಮಾಡ್ತಾಯಿಲ್ಲ, ಕ್ಯಾನ್ಸಲ್ ಕೊಡ್ತಾನೆ, ಸ್ಕಿಪ್ ಕೊಡ್ತಾಯಿದ್ದೀನಿ. ಸ್ಕಿಪ್ ಕೊಟ್ಟು ಮತ್ತೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಇಂಟರ್ನೆಟ್ ಕನೆಕ್ಟ್ ಎಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಈಗ ಇದಕ್ಕೆ ಇಂಟರ್ನೆಟನ್ನು ಯಾವುದೇ ರೀತಿ ಕನೆಕ್ಟ್ ಮಾಡಿಲ್ಲ. ಡೋಂಟ್ ಹ್ಯಾವ್ ಅ ಇಂಟರ್ನೆಟ್ ಅಂತ ಇಲ್ಲಿ ನೋಡ್ಬೋದು ಕೆಳಗೆ ಬಂದಿದೆ. ಇದ್ರ ಮೇಲೆ ಒಮ್ಮೆ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ಈಗ ನೀವು ಏನಾದರೂ ಅಕೌಂಟನ್ನು ಸೆಟ್ ಮಾಡೋರಿದ್ರೆ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಬಂತು. ಇಲ್ಲಿ ನೀವು ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್ ಅಂತಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಇಂಟರ್ನೆಟ್ ಕನೆಕ್ಟ್ ಇದೆ ಅಂದರೆ ಕಂಟಿನ್ಯೂ ನಾವು ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡ್ತಾ ಇದ್ದರೆ ಈ ರೀತಿ ಬರುತ್ತೆ. ಇದು ಇಂಟರ್ನೆಟ್ ಕನೆಕ್ಟ್ ಇದ್ದರೆ. ಈಗ ನಾನು ಇಂಟರ್ನೆಟ್ ಕನೆಕ್ಟ್ ಮಾಡಿಲ್ಲ, ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟ್ ನಿಮಗೆ ಸ್ವಲ್ಪ ಇಂಟ್ರಕ್ಷನ್ ಬರುತ್ತೆ. ಇಲ್ಲಿ ವಿಂಡೋಸ್ 10 ಲೈಸೆನ್ಸ್ ಅಗ್ರಿಮೆಂಟು, ಇಲ್ಲಿ ನೀವು ಎಕ್ಸೆಪ್ಟ್ ಕೊಡಬೇಕಾಗತ್ತೆ. ನಾನು ಇದನ್ನು ಎಕ್ಸೆಪ್ಟ್ ಕೊಡ್ತಾಯಿದ್ದೀನಿ. ಎಕ್ಸೆಪ್ಟ್ ಕೊಟ್ಟ ನಂತರ ನೋಡ್ಬೋದು ನೀವು ಹೂ ಗೋಯಿಂಗ್ ದ ಯೂಸ್ ದಿಸ್ PC ಅಂದರೆ ನಿಮ್ಮ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾನು ಈಗ ನನ್ನ ನೇಮನ್ನು ಇಲ್ಲಿ ಎಂಟರ್ ಮಾಡ್ಕೊತೀನಿ.
ನೆಕ್ಸ್ಟ್ ಪಾಸ್ವರ್ಡನ್ನು ಸೆಟ್ ಮಾಡೋರಿದ್ದರೆ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೋದು. ಈಗ ನಾನು ಶಂಕರದ್ದು ಕೊಟ್ಟು ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಕೊಡೋರಿದ್ದರೆ ಕೊಡ್ಬೋದು. ಈಗ ನಾನು ಯಾವುದೇ ರೀತಿ ಪಾಸ್ವರ್ಡನ್ನು ಇದಕ್ಕೆ ಕೊಡ್ತಾಯಿಲ್ಲ, ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಮ ವಿಂಡೋಸ್ ಅನ್ನೋದು ಇಲ್ಲಿ ನೋಡ್ತಾಯಿದ್ರಿ ಈ ರೀತಿ ಮತ್ತೆ ಲೋಡ್ ಆಗ್ತಾಯಿದೆ. ಇಲ್ಲಿ ನೆಕ್ಸ್ಟ್ ಎಸ್ ಕೊಡಬೇಕು. ಅಂದರೆ ನೀವು ಯಾವುದೇ ರೀತಿ ಒಂದು ಆ್ಯಕ್ಟಿವಿಟಿಯನ್ನು ನೀವು ನೋಡ್ಬೇಕಂದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಈಗ ನಾನು ಇದನ್ನು ನೋ ಕೊಡ್ತಾಯಿದ್ದೀನಿ. ಅಂದರೆ ಇದು ಹಿಸ್ಟ್ರಿ ಥರ ಇದು ನಿಮ್ಮ ವಿಂಡೋಸ್ನಲ್ಲಿ ತೋರಿಸ್ತಾ ಇರುತ್ತೆ ನೀವು ಏನೇನು ಯೂಸ್ ಮಾಡಿದ್ದೀರಾ ಅನ್ನೋದು. ಏನಾದರೂ ಹೆಲ್ಪ್ ಬೇಕನ್ನೋ ಕೇಳುತ್ತೆ, ಡಿಜಿಟಲ್ ಅಸಿಸ್ಟೆಂಟಿಂದ ನಾನು ಎಸ್ ಕೊಡ್ತೀನಿ. ಚೋಸ್ ಅ ಪ್ರೈವೇಸಿ ಸೆಟ್ಟಿಂಗ್ ಯುವರ್ ಡಿವೈಸ್, ಇದನ್ನು ಅಕ್ಸೆಪ್ಟ್ ಕೊಡಬೇಕು. ಅಥವಾ ನೀವು ಏನಾದ್ರು ಚೇಂಜ್ ಕೂಡ ಮಾಡ್ಕೋಬೋದು, ನಾನು ಯಾವುದೇ ರೀತಿ ಚೇಂಜ್ ಮಾಡಬೇಡಿ ಅಂತ ಹೇಳ್ತೀನಿ. ಇದೆ ನೋಡಿ ಅಸಿಸ್ಟೆಂಟು. ನೆಕ್ಸ್ಟ್ ಇದು ಎಲ್ಲ ಸೆಟಪ್ ಆದ ನಂತರ ಇಲ್ಲಿ ನೋಡ್ಬೋದು ನೀವು ಹಾಯ್ ಅಂತ ಬರ್ತಾಯಿದೆ. ವಿ ಗೆಟ್ಟಿಂಗ್ ಎವ್ರಿಥಿಂಗ್ ರೆಡಿ ಫಾರ್ ಯು, ಅಂದರೆ ನಿಮಗೆ ಈಗ ರೆಡಿ ಆಯಿತು. ನಿಮ್ಮ ಪಿ ಸಿ ಅನ್ನು ಲ್ಯಾಪ್ಟಾಪ್ ಅನ್ನೋದು ಈಗ ಪೂರ್ತಿ ರೀಸೆಟ್ ಆಯಿತು ನೋಡಿ. ಡೋಂಟ್ ಟರ್ನ್ ಅ ಪಿ ಸಿ ದಿಸ್ ಟೇಕ್ ಅ ಸೆವೆಲ್ ಮಿನಿಟ್, ಅಂದರೆ ಸ್ವಲ್ಪ ಟೈಮ್ ಬೇಕು. ಇದೆಲ್ಲ ಸೆಟಪ್ ಆಯ್ತಲ್ಲ, ಇನ್ನು ರೀಸ್ಟಾರ್ಟ್ ಆಗುತ್ತೆ ಅದು ತಾನೇ. ಇದೆಲ್ಲ ಆದ ನಂತರ ಇಲ್ಲಿ ನೋಡ್ಬೋದು ನೀವು ವೆಲ್ಕಮ್ ಟು ದ ನ್ಯೂ ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಬರುತ್ತೆ. ಇಲ್ಲಿ ನಾನು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಯಾವುದೇ ಒಂದು 3 ಆಪ್ಷನ್ಸ್ ಇದೆ, ಅದರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಕೊಡಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಸೈನ್ ಡಾಟಾ ಅಂತ ಬರುತ್ತೆ, ಅಂದರೆ ನೀವು ಇಮೇಲಿಂದ ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡು ಸೈನ್ ಆಗ್ಬೋದು. ಇಲ್ಲ ಈ ಕೆಳಗಿದೆ ನೋಡಿ ಕಂಟಿನ್ಯೂ ವಿತೌಟ್ ಸೈನಿಂಗ್ ಅಂತೇಳಿ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈನ್ ಇನ್ ಆಗ್ಬೋದು. ಈಗ ನಾನು ಕನ್ಫರ್ಮ್ ಕೊಟ್ಟು ಕಂಟಿನ್ಯೂ ವಿತೌಟ್ ಸೈನಿಂಗ್ ಇದೆಯಲ್ಲ ಅದರ ಮೇಲೆ ಓಕೆ ಕೊಡ್ತೀನಿ. ಇದನ್ನು ಇಂಟರ್ನೆಟ್ ಕನೆಕ್ಟ್ ಇಲ್ದಾರ್ಗಾಗಿ ಈ ರೀತಿ ನೀವು ಇಂಟರ್ನೆಟ್ ಕನೆಕ್ಟ್ ಇದ್ರಿ ಮೊದಲನೇ ಆಪ್ಷನ್ನ ಚೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ರಿ ಈ ರೀತಿ ಬರ್ತಾಯಿದೆ. ಇದೇ ಅಂದರೆ ಇಂಟರ್ನೆಟ್ ಕನೆಕ್ಟ್ ಇಲ್ಲ. ಇಲ್ಲಿ ನೋಡ್ತಾ ಇದ್ದರೆ OSD ಡೂ ಹ್ಯೂ ವಾಂಟ್ OSD ಅಂದರೆ ಬೇಕಾ ಅಂತೇಳಿ ನಾನು ಎಸ್ ಕೊಡ್ತಾಯಿದ್ದೀನಿ. ನೋಡ್ತಾ ಇದ್ರಿ ಈಗ ನನ್ನ ವಿಂಡೋಸ್ ಅನ್ನೋದು ಪೂರ್ತಿಯಾಗಿ ರಿಸೆಟ್ ಆಯಿತು ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ವಿಂಡೋಸ್ 10 ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳನ್ನು ನೀವು ರಿಸೆಟ್ ಮಾಡ್ಕೋಬೋದು ಈಸಿಯಾಗಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಹೆಲ್ಪ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.